ಹಾಕ್ಬೇಕಂದ್ರೆ 4 ಚಕ್ರ ಬೇಕು. ಒಂದು ಚಕ್ರ ಅದ್ರಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೂ ಕಾರ್ ಮುಂದೆ ಹೋಗಲ್ಲ. ಹಾಗೆ ಈ ನೈಸರ್ಗಿಕ ಕೃಷಿ ಅನ್ನೋ ಇದು ಗಾಡಿ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರದ್ರಲ್ಲಿ 4 ಚಕ್ರಗಳಿವೆ. ಅಂದ್ರೆ ನಿಮ್ಮ ಸಾಯಿಲ್ ಬೋರ್ನ್ ಡಿಸೀಸಸ್ ಅಂದ್ರೆ ಭೂಮಿ ಮೂಲಕ ಬರುವಂತ ಇದು ಡಿಸೀಸಸ್ ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುವ. ಹೊಸ ನ್ಯಾಚುರಲ್ ಫಾರ್ಮರ್ಸ್ಗೆ ಇದು ತುಂಬಾನೇ ಇದು ಯಾಕಂದ್ರೆ ಅವ್ರ ಹತ್ರ ಏನು ಇರಲ್ಲ. ಆಗ ಏನ್ ಮಾಡೋದು, ಆಗ ನಾನೇನ್ ಮಾಡಿದೆ ಅಂದ್ರೆ ಹುರುಳಿ ಚಲ್ದೆ. ಹುರುಳಿ, ಅಲ್ಸಂದೆ, ಅವರೆಕಾಳು ನಾನು ಕಮರ್ಷಿಯಲ್ಗೆ ಅಂತ ಮಾಡ್ಲಿಲ್ಲ, ಅದನ್ನ ಚಲ್ಬಿಟ್ಟೆ. ಅದು ಫುಲ್ ಹಬ್ಕೊಂತು. ಲೈವ್ ಮಲ್ಚಿಂಗ್ ಆದ್ರೂ ಮಾಡಿ ಅಥವಾ ಸ್ಟ್ರಾ ಮಲ್ಚಿಂಗ್ ಆದ್ರೂ ಮಾಡಿ, ಒಟ್ನಲ್ಲಿ ನಿಮ್ ಮಣ್ಣು ಸೂರ್ಯನ್ ಕಾಣಿಸ್ಕೊಡ್ದು, ಫುಲ್ ಕವರ್ ಆಗಿರ್ಬೇಕು ಈ ತರ. ಹೌದು. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ಇದು ಪ್ರಣವಸಿಂಹ ಫಾರ್ಮ್ಸ್. ನೀವು ಇಲ್ಲಿ ತನಕ ಈ ಪ್ಲೇ ಲಿಸ್ಟ್ ನೋಡಿತ್ತು ಕೇಶವ ಅವ್ರು ಹಾಕಿರೋದು ಅಂದ್ರೆ ನನ್ನ ಜೀವಾಮೃತದ ಘಟಕದಿಂದ ಹಿಡಿದು 5 ಲೇಯರ್ ಹೇಗೆ ಆರ್ಗನೈಸ್ ಆಗಿದೆ, ಟ್ರೆಂಚ್ ಹೇಗ್ ಮಾಡಿರ್ತೀವಿ, ಹ್ಯೂಮಸ್ ಅಂದ್ರೆ ಏನು, ಬಾಳೆ ಹೇಗ್ ಬಿಡೋದು ಎಲ್ಲ ನೋಡಿರ್ತೀರಾ. ಈ ವಿಡಿಯೋದಲ್ಲಿ ನೋಡಿಲ್ಲ ದಯವಿಟ್ಟು ಇದರಲ್ಲಿ ನಾಗರಾಜ್ ಅವ್ರದ್ದು ಪ್ಲೇ ಲಿಸ್ಟ್ ಹಾಕ್ತೀನಿ ನಾನು, ಪ್ರಣವಸಿಂಹ ಫಾರ್ಮ್ ಪ್ಲೇ ಲಿಸ್ಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಹಿಂದಿನ ಎಲ್ಲಾ ವಿಡಿಯೋಸ್ ನೋಡಿ. ಯಾರ್ಯಾರು ಇಲ್ಲಿವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಏನ್ ಮಾತಾಡೋಣ ಅಂದ್ರೆ, ನಾನು ಹೇಳ್ದಂಗೆ ನಾನು ಥ್ರೂ ಅಂಡ್ ಥ್ರೂ ಅಂದ್ರೆ 100% ಸುಭಾಷ್ ಪಾಳೇಕರರ ನೈಸರ್ಗಿಕ ಕೃಷಿ ಮಾಡ್ತಿರೋದು. ನಾನು ಅದ್ ಬಿಟ್ಟು ಇನ್ನೂ ಮಾಡಿಲ್ಲ. ಅವ್ರ ಇದ್ರಲ್ಲಿ ಸ್ವಲ್ಪ ಥಿಯರಿ ಅಂತ ನೋಡ್ತು ಅಂದ್ರೆ ಮುಖ್ಯವಾದ 4 ಚಕ್ರಗಳಿವೆ. ಹೆಂಗೆ ಒಂದು 4 ವೀಲರ್ ಕಾರ್ ಹೋಗ್ಬೇಕಂದ್ರೆ 4 ಚಕ್ರ ಬೇಕು. ಒಂದು ಚಕ್ರ ಅದ್ರಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೂ ಕಾರ್ ಮುಂದೆ ಹೋಗಲ್ಲ. ಹಾಗೆ ಈ ನೈಸರ್ಗಿಕ ಕೃಷಿ ಅನ್ನೋ ಇದು ಗಾಡಿ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರದ್ರಲ್ಲಿ 4 ಚಕ್ರಗಳಿವೆ. ಮೊದಲನೇ ಚಕ್ರ ಬೀಜಾಮೃತ ಅಂತ. ಬೀಜಕ್ಕೆ ಅಮೃತ. ಇವಾಗ ನೀವು ಇದು ಬೀಜನ ತಗೊಂಬಂದ್ರೆ, ಯಾವ್ದ್ರಲ್ಲಿ ನೆಡಕ್ಕೆ ಬೀಜನ ಅಂಗಡಿಯಿಂದ ತಗೊಂಬಂತು ಅಂದ್ರೆ ಅವರು ಯೂಶಲಿ ಕೆಮಿಕಲ್ ಅದ್ದೇ ಕೊಟ್ಟಿರ್ತಾರೆ. ಪಿಂಕ್ ಕಲರ್, ಪರ್ಪಲ್ ಕಲರ್, ಏನೇನೋ ಕಲರ್ಗಳಿರುತ್ತೆ ಈಗ ಬೀಜಗಳು. ಅದೇನಕ್ಕೆ ಅಂದ್ರೆ ಇದು ಭೂಮಿ ಒಳಗಡೆ ಹಾಕಿದ್ರೆ ಭೂಮಿ ಒಳಗಡೆ ಇರೋ ಕೆಟ್ಟ ಜೀವಾಣುಗಳಿರ್ಬೋದು ಅಥವಾ ಫಂಗಸ್ಗಳಿರ್ಬೋದು, ಅದು ತಿಂದು ಮೊಳಕೆ ಬರಕ್ಕೆ ಬಿಡಲ್ಲ. ಸೊ ಬೀಜಾಮೃತ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸಾಯಿಲ್ ಬೋರ್ನ್ ಡಿಸೀಸಸ್ ಅಂದ್ರೆ ಭೂಮಿ ಮೂಲಕ ಬರುವಂತ ಇದು ಡಿಸೀಸಸ್ ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ ಬೀಜಾಮೃತ. ತುಂಬಾನೇ ಮುಖ್ಯ. ಎಷ್ಟೋ ಜನ ಬೀಜಾಮೃತನ ಮಾಡಲ್ಲ. ಏನಕ್ಕಂದ್ರೆ ನೆಡಕ್ಕೆ 1 ದಿನದ ಹಿಂದೆ ರಾತ್ರಿ ಮಾಡ್ಬೇಕದು ಬೀಜಾಮೃತನ. ಆ ಬೀಜಾಮೃತನ ಮಾಡಿ ನೆಡಕ್ಕೆ 1 ದಿನದ ಸಂಜೆ ಅಂದ್ರೆ ನಾಳೆ ಬೆಳಗ್ಗೆ ನೆಡ್ತೀನಿ ಅಂದ್ರೆ ಈ ಸಂಜೆ ಮಾಡಿ ಬೀಜಾಮೃತನ. ವಿಡಿಯೋಗಳು ಸಿಗತ್ತೆ ನಿಮ್ಗೆ, ತುಂಬಾ ಸಿಗತ್ತೆ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಸಂಜೆ ಮಾಡಿ ಬೆಳಗ್ಗೆ ನೆಡಬೇಕು. ಅದಕ್ಕೆ ಎಷ್ಟೋ ಜನ ಸೋಂಬೇರಿತನ ಮಾಡ್ಕೊಂಡು ಮಾಡಲ್ಲ. ನಂದ್ರಲ್ಲಿ ನಾನು ಎಲ್ಲಾ ಗಿಡ ನೆಡುವಾಗ್ಲೂ ಬೀಜಾಮೃತದ ಮಾಡಿ ಬೀಜಾಮೃತದಲ್ಲಿ ಅದ್ದಿ ನೆಟ್ಟಿರೋದು. ಇವಾಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಪ್ಯಾಕೆಟ್ ನಾನು ನರ್ಸರಿಯಿಂದ ತಂದ್ರೆ ಬೀಜಾಮೃತ ಹೆಂಗದ್ದು, ಬೀಜ ಮೊಳಕೆ ಹೊಡೆದು ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಏನ್ ಮಾಡ್ತಿದ್ದೆ ಅಂದ್ರೆ ಬೀಜಾಮೃತ ಪ್ರಿಪೇರ್ ಮಾಡಿ ಒಂದು ಮಗ್ಗಲ್ಲಿ ಬೀಜಾಮೃತ ತಗೊಂಡು ಇದು ಸಸಿಗಳಿಗೆ ಹಾಕ್ಬಿಡ್ತಿದ್ದೆ, ಮಣ್ಣಿಗೆನೆ ಡ್ರೆಂಚ್ ಮಾಡ್ದಂಗೆ. ಆಗ ರೂಟ್ ಎಲ್ಲ ಡ್ರೆಂಚ್ ಆಗಿರುತ್ತಲ್ಲ, ಅದನ್ನ ನೆಡ್ತಿದ್ದೆ. ಎಲ್ಲದಕ್ಕೂ ಮಾಡಿದೆ. ಒಂದು ತೆಂಗಿನಕ್ಕೊಂದು ನಾನು ಬೀಜಾಮೃತ ಮಾಡಲಿಲ್ಲ. ನಾನು ಕೆಲಸದಲ್ಲಿ ಬಿಸಿ ಆಗೋದೆ, ನಾನು ಬರ್ಲಿಲ್ಲ ತೆಂಗು ನೆಡುವಾಗ. ಯಾಕಂದ್ರೆ ಮಾರ್ಕಿಂಗ್ ಮಾಡೆಲ್ಲ ಕೊಟ್ಬಿಟ್ಟಿದ್ದೆ. ನನ್ನ ಇಲ್ಲಿ ನೋಡ್ಕೊಳ್ಳೋರು, ತೋಟ ನೋಡ್ಕೊಳ್ಳೋರು ನೆಟ್ಟಿದ್ರು, ಬೀಜಾಮೃತ ಹಾಕಿರ್ಲಿಲ್ಲ. ನಾನು ಒಟ್ಟು 55 ತೆಂಗು ನೆಟ್ಟಿದ್ದೆ. ಒಂದು ತಿಂಗಳಾದ್ಮೇಲೆ ಬರ್ತೀನಿ, ಎಲೆ ಎಲ್ಲ ಒಣಕೊಂಡ್ ಬರ್ತಿದೆ. ಆಮೇಲೆ ಸುಳಿ ಹಿಂಗಂದ್ರೆ ಸುಳಿನೇ ಬಂದ್ಬಿಡೋದು. ಇಲ್ಲೆಲ್ಲ ಗೊಣ್ಣೆ ಹುಳು ಇರ್ಬೋದು ಅಂದ್ರು ಸರಿ. ಬೀಜಾಮೃತ ಹಾಕಿದ್ರೆ ಗೊಣ್ಣೆ ಹುಳು ಹೊಟ್ಟೋಗ್ಬೇಕು. ಬೀಜಾಮೃತದಲ್ಲಿ ಮೆಟಾರೈಸಿಯಾ ಅಂತ ಒಂದು ಇದಿರುತ್ತೆ, ಅದು ಗೊಣ್ಣೆ ಹುಳನ್ನ ಸಾಯಿಸ್ಬಿಡತ್ತೆ. ಸರಿ ಅಂತ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ವಾಪಸ್ ರೀಪ್ಲೇಸ್ ಮಾಡುತ್ತೆ 27 ತೆಂಗ್ನ. ತೆಂಗ್ ಹಾಕ್ತೀನಿ ವಾಪಸ್, ಒಂದ್ 15 ದಿನ 1 ತಿಂಗಳಾಗತ್ತೆ. ಸೇಮ್ ಸುಳಿ ಹಿಂಗ್ ಅಂತೀನಿ, ಸುಳಿ ಬಂದ್ಬಿಡತ್ತೆ. 2 ಸತಿ 3 ಸತಿ ಆಯ್ತು. ಏನು ಇಲ್ಲ. ಬೇರ್ ಮಾಡಿದ್ರೆ ಬೇರೆ ಹೆಲ್ತಿ ಇರ್ಲಿಲ್ಲ, ಬೇರೆ ಎಷ್ಟು ತಿಂದ್ಬಿಟ್ಟಿತ್ತು. ನಾನು ಏನಪ್ಪಾ ಇದು ಜೀವಾಮೃತ ಹಾಕ್ತಿದೀನಿ, ಎಲ್ಲ ಮಾಡ್ತೀನಿ, ಏನಕ್ಕೆ ಇದಾಗ್ತಿಲ್ಲ. ಕೊನೆಗೆ ಏನೋ ಸಡನ್ ಆಗಿ ಹೊಡೆದಂಗ ಆಯ್ತು. ಹೌದಲ್ವಾ, ಇದಕ್ಕೆ ನಾನು ಬೀಜಾಮೃತನೇ ಮಾಡ್ತಿಲ್ವಲ್ಲ, ನಾನು ಬಂದವ್ರಿಗೆಲ್ಲ ಹೇಳ್ತೀನಿ 4 ಚಕ್ರ ಅಂದ್ಬಿಟ್ಟು ನಾನೇ ಮಾಡ್ತಿಲ್ವಲ್ಲ ಅಂದ್ಬಿಟ್ಟು ಬೀಜಾಮೃತ ಮಾಡಿದೆ. ನೆಕ್ಸ್ಟ್ ತಂದೆಲ್ಲ ಅದನ್ನೆಲ್ಲ ಬೀಜಾಮೃತದಲ್ಲ ಹದ್ದು ಹಾಕಿರೋದು. ಒಂದು ಗಿಡ ಹೋಗ್ಲಿಲ್ಲ ಬೀಜಾಮೃತ ಆದ್ಮೇಲೆ. ಸೊ ನೀವು ನೆಡೋರು ಬೀಜಾಮೃತ ಖಂಡಿತ ಮಾಡಿ. ಅದು ಮೊದಲನೇ ಚಕ್ರ. ಎರಡನೇದು ಜೀವಾಮೃತ. ಜೀವಾಮೃತ ಹಾಕ್ಬೋದು, ನೀವು ಘನ ಜೀವಾಮೃತ ಹಾಕ್ಬೋದು, ಲಿಕ್ವಿಡ್ ಸಾಲಿಡ್ ಫಾರ್ಮ್ಯಾಟ್. ಜೀವಾಮೃತ ಹೊಸದಾಗಿ ಮಾಡೋರು ಎಷ್ಟು ಜಾಸ್ತಿ ಆದ್ರೆ ಅಷ್ಟು ಒಳ್ಳೇದು. ಗುರುಜಿಗಳು ಹೇಳೋದು ತಿಂಗಳಿಗೆ 1 ಸತಿ 200 ಲೀಟರ್ ಜೀವಾಮೃತ 1 ಎಕರೆಗೆ ಹಾಕಬೇಕು ಅಂತ. ನಾನೀಗ ಜೀವಾಮೃತ ಹೇಗೆ ಹಾಕ್ತಿದ್ದೀನಿ ಅಂದ್ರೆ, ಇವತ್ತು ಪ್ರಿಪೇರ್ ಮಾಡಿದ್ರೆ 7 ದಿನ 8 ದಿನಕ್ಕೆ ರೆಡಿ ಆಗುತ್ತೆ ನನ್ನ ಜೀವಾಮೃತ. 800 ಲೀಟರ್ ಹಾಕ್ತಿದ್ದೀನಿ ನಾನು 1.25 ಎಕರೆಗೆ, ಜಾಸ್ತಿನೇ ಆಯ್ತು. ಅದಾಗಿ 2ನೇ ಸತಿ ಜೀವಾಮೃತ ಮಾಡ್ತಿರಲ್ಲ, ಆಗ ನೀವು ಬಗಡ ಇರುತ್ತಲ್ಲ ಮೊದಲನೇ ಸತಿದ್ದು, ಅದಕ್ಕೆ ನೀರು ತುಂಬಿಸಿ 2 ದಿನಕ್ಕೆ ಬಿಟ್ಬಿಡ್ಬೋದು.
ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಂದ್ರೆ ಇವತ್ತು ಜೀವಾಮೃತ ಮಾಡ್ತು ಅಂದ್ರೆ 7 ದಿನಕ್ಕೆ ಜೀವಾಮೃತ ರೆಡಿ ಆಯ್ತು. ಹೌದು. ನೀವು ಜೀವಾಮೃತ ಏನ್ ಮಾಡ್ತೀರಾ, ನೀರ್ನೆಲ್ಲ ತಗೊಂಡ್ಬಿಡ್ತೀರಾ, ಜೀವಾಮೃತ ಅಂದ್ರೆ ಅದು ಬಿಡ್ತೀರಾ, ಪ್ಯೂರ್ ಜೀವಾಮೃತ ಕೊಟ್ಟಿರ್ತೀರಾ. ಮ- ಕೆಳಗಡೆ ಬಗಡ ಇರುತ್ತಲ್ಲ, ಹೌದು. ಅದು ತುಂಬಾ ಪೌಷ್ಟಿಕಾಂಶ, ಅಂದ್ರೆ ತುಂಬಾ ಒಳ್ಳೆ ಜೀವಾಣುಗಳಿರೋದು. ಅದಕ್ಕೆ ಸುಮ್ನೆ ಅದ್ ಬಗಡನ್ನ ಎಸೆಯೋದ್ ಬದಲು ನೀವು 2ನೇ ಸತಿ ಅದಕ್ಕೆ ಸುಮ್ನೆ ನೀರ್ ತುಂಬಿಸ್ಬಿಡಿ. ಓಕೆ. ನೀರ್ ತುಂಬಿಸಿದ್ರೆ ಅದು 2 ದಿನಕ್ಕೆ ಜೀವಾಮೃತ ರೆಡಿ ರೆಡಿ ಆಗುತ್ತೆ. ಆಗುತ್ತೆ. ಸೊ 10 ದಿನದಲ್ಲಿ 2 ಸತಿ ಜೀವಾಮೃತ ಆದಂಗ ಆಯ್ತು. ಸೊ ಅದಕ್ಕೆ ಬರೀ ನೀರು, ಬೇರೆ ಇನ್ನೇನು ಏನು ಇಲ್ಲ. Super. 2ನೇ ಸತಿ ಬರೀ ನೀರು ಆ Okay. ಬಗಡಕ್ಕೆ. 3ನೇ ಸತಿ ನೀವು ವಾಪಸ್ ಮಾಡ್ಬೇಕು, Okay. ಹೊಸದಾಗಿ ಮಾಡ್ಬೇಕು. ಅದೆಲ್ಲ ಆ ತಗೊಂಡ್ಬಿಟ್ಟು ಬಗಡ ಇನ್ನೊಂದ್ಸತಿ ಯೂಸ್ ಮಾಡಬಹುದು ಅಷ್ಟೇ. ಅಷ್ಟೇ. ಸೊ 10 ದಿನದಲ್ಲಿ 8 ದಿನಕ್ಕೆ ಒಂದ್ಸತಿ ಜೀವಾಮೃತ ಆಯ್ತು, 2 ದಿನಕ್ಕೆ ಬರೀ ನೀರ್ ತುಂಬಿಸಿರೋದು ಒಂದ್ಸತಿ ಆಯ್ತು, 10 ದಿನಕ್ಕೆ 2 ಸತಿ ಆಯ್ತು. ಆಯ್ತು. ಸೊ ನಾನು ತಿಂಗಳಿಗೆ 6 ಸತಿ ಜೀವಾಮೃತ ನಾನು So ಕೊಡ್ತೀನಿ. ಅದು 2ನೇ ಚಕ್ರ ಆಯ್ತು. 2ನೇ 3ನೇ ಚಕ್ರ ಮೂರನೇ ಚಕ್ರ ವಾಪಸ. ವಾಪಸ ಅಂದ್ರೆ ಬೇಸಿಕಲಿ ಅದು ಕಾಂಬಿನೇಷನ್ ಆಫ್ ನಿಮ್ದು ಗಾಳಿ ಮತ್ತೆ ಇದು ಏನಂತಾರೆ ಅದಕ್ಕೆ, ತೇವಾಂಶ. ನೀವು ಗಾಳಿನ ಜಾಸ್ತಿ ಇದು ಮಾಡ್ಕೊಡುದು, ಏನು ನೀರ್ನ ಜಾಸ್ತಿ ಬಿಡಬೇಡಿ, ನೀರ್ನ ಫ್ಲಡ್ ಮಾಡಬೇಡಿ. ಅದು Okay. ನೀರ್ ಮಾಡಿದ್ರೆ ಗಾಳಿ ಇರಲ್ಲ, ನಿಮ್ಗೆ ಇನ್ಆರ್ಗ್ಯಾನಿಕ್ ಇದು ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಬಂದು ಕೆಟ್ಟದಾಗತ್ತೆ. ಸೊ ಕೊಳೆಯೋ ರೋಗ ಸ್ಟಾರ್ಟ್ ಆಗುತ್ತೆ. ಕೊಳೆಯ ರೋಗ ಆಗ್ಬೋದು, ಬೇರೆ ಬೇರೆ ತರ ಬರುತ್ತೆ. ಹೌದು. ಸೊ ನೀರ್ ಕಂಟ್ರೋಲ್ ಮಾಡಿ, Okay. ಅದಕ್ಕೆ ಮತ್ತೆ ನೀಟಾಗಿ ಜೀವಾಮೃತ ಬಿಡಿದ್ರೆ ಗಾಳಿ ಇದಾಗತ್ತೆ. ಅದೆರಡು ಹಾಕಿದ್ರೆ ನಿಮ್ಗೆ ಇದಾಗತ್ತೆ. ಅಂದ್ರೆ ರೈಟ್ ಕ್ಲೈಮೇಟ್ ಅಂತ ನೀವ್ ಅನ್ಕೊಳ್ಳಿ. ಹೌದು. ಹ್ಯೂಮಸ್ ಅಂತ ಅನ್ಬೋದು. ರೈಟ್ ಕ್ಲೈಮೇಟ್ ಅಂದ್ರೆ ನೀರ್ ಕಂಟ್ರೋಲ್ ಮಾಡಿ ನೀಟಾಗಿ ಗಾಳಿ ಬರಂಗ್ ಮಾಡ್ಕೊಳ್ಳಿ. ಅಂದ್ರೆ Okay, ಗಾಳಿ ಅದು ಹೆಂಗ್ ಮಾಡ್ತಾರೆ ವಾಪಸ. ಅಂದ್ರೆ ಅದು ವಾಪಸ. ಓಕೆ. 4ನೇದು ನಾಲ್ಕನೇದು ಮಲ್ಚಿಂಗ್, ಹೊದಿಕೆ. ಹೊದಿಕೆ. ಅದು ತುಂಬಾನೇ ಮುಖ್ಯ. ಓಕೆ. ಹೊದಿಕೆನಲ್ಲಿ ನಂದು ಒಂದು ಏನ್ ಹೇಳ್ಬೇಕು ಅಂದ್ರೆ, ಹೊದಿಕೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿದೆ. ಮಲ್ಚಿಂಗ್ ಎಷ್ಟೋ ಜನ ಲೈವ್ ಮಲ್ಚಿಂಗ್, ಲೈವ್ ಡ್ರೈ ಮಲ್ಚಿಂಗ್ ಮಲ್ಚಿಂಗ್ ಮಾಡ್ತಾರೆ. ಇನ್ನೊಂದು ಸ್ಟ್ರಾ ಮಲ್ಚಿಂಗ್ ಅಂತ ಅಂದ್ರೆ ಮಾಡ್ತಾರೆ. ಹುಲ್ಗಿಲ್ಲೆಲ್ಲ ತಂದು ಹಾಕ್ತಾರೆ, ಎಲ್ಲ ಹೌದು. ಮಾಡ್ತಾರಲ್ವಾ. ಹೊಸ ನ್ಯಾಚುರಲ್ ಫಾರ್ಮರ್ಸ್ಗೆ ಇದು ತುಂಬಾನೇ ಇದು ಯಾಕಂದ್ರೆ ಅವ್ರ ಹತ್ರ ಏನು ಇರಲ್ಲ ಏನು mulch ಇರಲ್ಲ. ಮಾಡಕ್ಕೆ. ಆಗ ಏನ್ ಮಾಡೋದು, ಆಗ ನಾನೇನ್ ಮಾಡಿದೆ ಅಂದ್ರೆ ಹುರುಳಿ ಚಲ್ದೆ. ಓಕೆ. ಹುರುಳಿ, ಅಲ್ಸಂದೆ, ಅವರೆಕಾಳು. ನಾನು ಕಮರ್ಷಿಯಲ್ಗೆ ಅಂತ ಮಾಡ್ಲಿಲ್ಲ, ಅದನ್ನ ಚಲ್ಬಿಟ್ಟೆ, ಅದು ಫುಲ್ ಹಬ್ಕೊಂತು. ಹೊದಿಕೆಗೆ ಅಂತ. ಹೋದ್ ವರ್ಷ ಅಂತೂ ತುಂಬಾನೇ ಕ್ಲೈಮೇಟ್, ಅಡ್ವರ್ಸ್ ಕ್ಲೈಮೇಟ್ ಇತ್ತಲ್ವಾ, ಮಳೆ ಇರ್ಲಿಲ್ಲ, ಏನಿರ್ಲಿಲ್ಲ. ಎಷ್ಟು ಬಂತು, ಬಟ್ ಅಟ್ಲೀಸ್ಟ್ ಅದು ನನ್ನ ತೋಟನ ಉಳಿಸ್ಕೊಂತು. ಓಕೆ. ಒಂದು ಅಡಿಕೆ ಹೋಗಿಲ್ಲ ನಂದು. ಅಡಿಕೆ ಅಲ್ಲೇ ನೋಡ್ಬೋದು ನೀವು, ಅಡಿಕೆ ಎಲ್ಲ ಬೆಳೀತಿದೆ, ಚೆನ್ನಾಗಿ ಇದು ಬೆಳೀತಿದೆ. ತುಂಬಾ ಚೆನ್ನಾಗಿದೆ. ಏನಕ್ಕೆ ಅಂದ್ರೆ ನಂದು ಶೇಡ್ ಮ್ಯಾನೇಜ್ಮೆಂಟ್ ಮತ್ತೆ ಇದು ಮಲ್ಚಿಂಗ್. ಹೌದು. ನಮ್ಮ ಇದ್ರಲ್ಲಿ ಏನೋ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮಲ್ಚಿಂಗ್ ತುಂಬಾನೇ ಪ್ರಾಮುಖ್ಯತೆ ಇದೆ. ಹೌದು. ಸೊ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿನಲ್ಲಿ 4 ಛತ್ರಗಳು ವಾಪಸ್ ಕ್ವಿಕ್ಲಿ ಕೌಂಟ್ ಮಾಡ್ಬೇಕು ಅಂದ್ರೆ, ಒಂದು ಬೀಜಾಮೃತ ನೆಡಕ್ ಮುಂಚೆ ಅದನ್ನ ಮಾಡಿ, ಎರಡನೇದು ಜೀವಾಮೃತ, ಮೂರನೇದು ಮೂರನೇದು ವಾಪಸ ವಾಪಸ ನೀರ್ ಕಂಟ್ರೋಲ್ ಮಾಡೋದು, ಹೌದು. 4ನೇದು ಹೊದಿಕೆ. ಹೊದಿಕೆ. ಅಂದ್ರೆ ನೀವು ಲೈವ್ ಮಲ್ಚಿಂಗ್ ಆದ್ರೂ ಮಾಡಿ ಅಥವಾ ಸ್ಟ್ರಾ ಮಲ್ಚಿಂಗ್ ಆದ್ರೂ ಮಾಡಿ, ಒಟ್ನಲ್ಲಿ ನಿಮ್ ಮಣ್ಣು ಸೂರ್ಯನ್ ಕಾಣಿಸ್ಕೊಡ್ದು, ಫುಲ್ ಕವರ್ ಆಗಿರ್ಬೇಕು. ಕವರ್ ಆಗಿರ್ಬೇಕು ಈ ತರ. ಹೌದು. ಸೊ ಇದಿಷ್ಟು ಮಾಡಿದ್ರೆ ಈ 4 ಚಕ್ರಗಳನ್ನ ಮಾಡಿದ್ರೆ ಇಟ್ಕೊಂಡು ನಿಮ್ ಗಾಡಿ ನಿಮ್ಮ ಮುಂದೆ ಹೋಗುತ್ತೆ. ಗಾಡಿ ನೈಸರ್ಗಿಕ ಅಂದ್ರೆ ಕೃಷಿ ನಿಮ್ಮ ಅನ್ನೋ ಗಾಡಿ ನೈಸರ್ಗಿಕ ಮುಂದೆ ಹೋಗುತ್ತೆ. ಜೀವನದ ಗಾಡಿ ಮುಂದೆ ಮುಂದಕ್ಕೆ ಹೋಗುತ್ತೆ. ಹೋಗುತ್ತೆ. ತುಂಬಾನೇ ಥ್ಯಾಂಕ್ಸ್ ಸರ್, ಇಷ್ಟು ಸುಲಭವಾಗಿ ಡೀಟೇಲ್ ಆಗಿ ಹೇಳಿದ್ದಕ್ಕೆ ಧನ್ಯವಾದಗಳು.